टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇನ್ನು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ವಿರುದ್ಧ ಇಡಿ ಚಾರ್ಜ್ ಶೀಟ್. ಹೀಗಾಗಿ ಇಡಿ ವಿರುದ್ಧ ದೆಹಲಿಯಲ್ಲಿ ಕಾಂಗ್ರೆಸ್ ಸಿಡಿದೆದ್ದಿದೆ. ಕಾಂಗ್ರೆಸ್ ಕಚೇರಿಯ ಬಳಿ ಕಾರ್ಯಕರ್ತರಿಂದ ಪ್ರತಿಭಟನೆ, ಬ್ಯಾರಿಕೇಡ್ ಜಿಗಿದು ರಸ್ತೆಗೆ ಬಂದಿದ್ದಾರೆ ಕಾರ್ಯಕರ್ತರು. ಹೀಗಾಗಿ ಪೊಲೀಸರು ಕಾಂಗ್ರೆಸ್ ಕಾರ್ಯಕರ್ತರನ್ನ ವಶಕ್ಕೆ ಪಡೆದಿದ್ದಾರೆ. ದೆಹಲಿ ಕಾಂಗ್ರೆಸ್ ಕಚೇರಿ ಎದುರು ಭಾರೀ ಹೈಡ್ರಾಮಾ. ಇಡಿ ಚಾರ್ಜ್ ಶೀಟ್ ಅನ್ನು ವಿರೋಧಿಸಿ ಕಾಂಗ್ರೆಸ್ನಿಂದ ಪ್ರತಿಭಟನೆ. ದೆಹಲಿ ಕಾಂಗ್ರೆಸ್ ಕಚೇರಿ ಎದುರು ಭಾರೀ ಹೈಡ್ರಾಮಾ ನಡೆದಿದೆ. ಬ್ಯಾರಿಕೇಡ್ ಜಿಗಿದು ಹೊರಬರ್ತಾರೆ ಕಾರ್ಯಕರ್ತರು. ಕಾಂಗ್ರೆಸ್ ಕಾರ್ಯಕರ್ತರನ್ನ ಖಾಕಿ ಪಡೆ ಈಗ ವಶಕ್ಕೆ ಪಡೆದಿದೆ. ಇಡಿ ವಿರುದ್ಧ ಸಿಡಿದೆದ್ದ ಕಾಂಗ್ರೆಸ್ ದೆಹಲಿಯಲ್ಲಿ ಭಾರೀ ಪ್ರತಿಭಟನೆ ನಡೆಸ್ತಾ ಇದ್ದು, ಆ ಸಂದರ್ಭದಲ್ಲಿ ಪ್ರತಿಭಟನಾಕಾರರನ್ನ ವಶಕ್ಕೆ ಪಡಿತಾ ಇರುವಂತಹ ದೃಶ್ಯ ನೋಡ್ತಿದ್ದೀವಿ. ಬ್ಯಾರಿಕೇಡ್ ಜಿಗಿದು ರಸ್ತೆಗೆ ಬಂದಿದ್ದಾರೆ ಕಾರ್ಯಕರ್ತರು. ದೆಹಲಿ ಕಾಂಗ್ರೆಸ್ನ ಕಚೇರಿ ಎದುರು ನಡೀತಾ ಇರುವಂತಹ ಭಾರಿ ಹೈಡ್ರಾಮಾದ ದೃಶ್ಯ ಇದು. ಇವತ್ತು ಭಾರಿ ಪ್ರತಿಭಟನೆಗೆ ಪ್ಲಾನಿಂಗ್ ಅನ್ನು ನಡೆಸಿದೆ ಕಾಂಗ್ರೆಸ್. ಅದರಂತೆ ಕಾಂಗ್ರೆಸ್ ಕಾರ್ಯಕರ್ತರು ಕಚೇರಿಯ ಬಳಿ ಬಂದರು. ಅಲ್ಲಿ ಹಾಕಲಾಗಿದ್ದಂತಹ ಬ್ಯಾರಿಕೇಡ್ ನ ಜಿಗಿದು ರಸ್ತೆಗೆ ಮುಂದಾಗೋದಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ಮುಂದಾದಂತ ಸಂದರ್ಭದಲ್ಲಿ ಅವರನ್ನ ವಶಕ್ಕೆ ಪಡೆದಿರುವಂತಹ ದೃಶ್ಯ ನೋಡ್ತಾ ಇದ್ದೀವಿ. ಭಾರಿ ಹೈಡ್ರಾಮಾ. ಈ ಹಿಂದೆಯೂ ಇಡೀ ವಿಚಾರಣೆಗೆ ಕರೆದಂತ ಸಂದರ್ಭದಲ್ಲೂ ಬಹಳ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ಪ್ರತಿಭಟನೆಯನ್ನ ನಡೆಸಿತ್ತು. ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟಿಸಿದ್ದನ್ನ ನೆನಪಿಸಿಕೊಳ್ಳಬಹುದು. ಈಗ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಇಡೀ ಚಾರ್ಜ್ ಶೀಟ್ ನ ವಿರುದ್ಧ ಈಗ ಕಾಂಗ್ರೆಸ್ ಕಾರ್ಯಕರ್ತರು ಸಿಡಿದೆದ್ದಿದ್ದಾರೆ. ಅದರ ಭಾಗವಾಗಿ ಈ ಪ್ರತಿಭಟನೆಯ ಸಂದರ್ಭದಲ್ಲಿ ಭಾರಿ ಹೈಡ್ರಾಮಾ. इसको तो हम वेंडेटा पॉलिटिक्स ही कहते हैं. इतने सालों से एक इशू को आपने जला के रखा हुआ है. कुछ दिन में आपको याद आती है 2015 में ऑलरेडी इस केस में सोनिया जी राहुल जी को बेल दी गई थी. पर आज जो ये चार्जशीट किया है, इसका हम जो इसके पीछे जो आपका मकसद है वो जानने की कोशिश कर रहे हैं. पर समझते हैं हम राहुल जी अब गुजरात में ज़्यादा एग्रेसिव हो रहे हैं, बिहार के चुनाव आ रहे हैं, तो कहीं ना कहीं आपको लोगों को याद दिलाना पड़ेगा फिर से जो आपने छवि बिगाड़ने की कोशिश करी. और जिस तरह की धाराएं ईडी ने चार्जशीट पे लगाई है, मैं सिर्फ यही पूछना चाहूँगी कि आपने कहा प्रॉपर्टी को हड़पने की कोशिश कर रहे. कोई भी प्रॉपर्टी, एक भी पैसा राहुल जी या सोनिया जी के पर्सनल नाम पे क्या ट्रांसफर हुआ है, इतना ही कहूंगी मैं, इससे ज्यादा नहीं कहूंगी. 95% केसेस में ईडी और सीबीआई किसी कंक्लूजन तक नहीं पहुंच पाती. तो मैं जानना चाहती हूं कि 95% ये जो केस फेल होते हैं, ये विपक्ष के ऊपर ही क्यों होते हैं? और अगर इनकी सक्सेस रेट इतनी कम है तो किस तरह से कठपुतली बनाकर मोदी सरकार इनका इस्तेमाल कर रही है. एक नॉन प्रॉफिटेबल कंपनी जिसका धारक, जिसका ट्रस्टी ना 1 रुपया ले सकता, ना 1 रुपया दे सकता, ना किसी इमूवेबल प्रॉपर्टी का कोई कमर्शियल ट्रांजैक्शन हो सकता, ना खरीदी जा सकती है, ना बेची जा सकती है, ना तनख्वाह है, ना पैसा है, ना खरीद फरोख्त है. तो मनी लॉन्ड्रिंग कहाँ से हो गई? ये बहुत ही हास्यास्पद आरोप है जिसका जवाब ईडीआई कोर्ट में नहीं दे पाएगी. पर वो तो कोर्ट की बात है. पर एक जो पब्लिक परसेप्शन की भी लड़ाई है, मोदी जी को ये लग रहा है कि वो जितना दबाएंगे हम दबते जाएंगे, वो दमन करेंगे, हम दमन बर्दाश्त करेंगे. पर गांधी जी ने कहा था कि अन्याय को बर्दाश्त करने वाला भी अन्याय का भागीदार है. हम पूरे देश में आवाज उठाएंगे, सड़क से लेकर सदन से लेकर संसद तक आवाज उठाएंगे और मोदी जी को बताएंगे. मनी लॉन्ड्रिंग ಎಲ್ಲ ಆಯ್ತು, ಲ್ಯಾಂಡ್ ಡೀಲ್ ಎಲ್ಲ ಆಯ್ತು, ಯಾವ ದೇಶಕ್ಕೆ ಹೋಯ್ತು, ಯಾವ ದೇಶದಿಂದ ಬಂತು, ಇವರಿಗೆ ವೈಯಕ್ತಿಕ ಲಾಭ ಹೇಗಾಯ್ತು ಅಂತ ಒಂದ್ ಕಡೆ ಒಂದು ಸಾಲನ ಕೊಟ್ಟಿದ್ದಾರ ಹೇಳಿ ಇಲ್ಲಿ ತನಕ. ಸೊ ಆದ್ರಿಂದ ಇವತ್ತು ಮೋದಿಯವರ ಜನಪ್ರಿಯತೆ ಏನು ಕುಸಿತ ಆಗ್ತಾ ಇದೆ, ಬೆಲೆ ಏರಿಕೆಯಿಂದ ಜನರು ಏನು ರೊಚ್ಚಿಗೆದ್ದಿದ್ದಾರೆ, ಬಿಹಾರ್ ಚುನಾವಣೆ ಇದೆ,
ಇಲ್ಲಿ ಟ್ರಂಪ್ ಸರ್ಕಾರದಿಂದ ಏನು ನಮ್ಮ ಸರ್ಕಾರ ಮೇಲೆ ಇವತ್ತು ತೆರಿಗೆ ದಾಳಿ ನಡೆದಿದೆ, ಇವೆಲ್ಲನೂ ಮುಚ್ಚಾಕ್ಲಿಕ್ಕೆ ಇವತ್ತು ಒಂದು ಪ್ರಯತ್ನ ಇದ್ರ ಮುಖಾಂತರ ನಡೆದಿದೆ ಅಷ್ಟೇ. ಹೌದು, ಈಗ ನಾನು ಕೇಳಿದ್ದೀನಲ್ಲ ಸರ್, ಒಂದು ಹೇಳಿಬಿಡ್ಲಿ ಅವರು. ಮನಿ ಲಾಂಡ್ರಿಂಗ್ ಅಂತ ಇದ್ದಾರೆ, ಎಲ್ಲಾಗಿದೆ, ಹೇಗಾಗಿದೆ, ಯಾವ ದೇಶದಿಂದ ಬಂದಿದೆ, ಯಾವ ದೇಶಕ್ಕೆ ಹೋಗಿದೆ, 1 ದಶಕ ಆಯಿತು ಸರ್ ಇದೇ ಹೇಳ್ತಾ ಇದ್ದಾರಲ್ಲ. ಚಾರ್ಜ್ ಶೀಟ್ ಸಲ್ಲಿಸ್ತೀನಿ ಅಂತ ಇದ್ದಾರೆ, ಅವ್ರು ಕೊಡಬೇಕಲ್ಲ ಏನಾದರೂ ಅಲ್ಲಿ. ರಾಬರ್ಟ್ ವಾದ್ರಾ ಅವ್ರಿಗೆ ಮತ್ತೊಮ್ಮೆ ಕರೆದಿದೆ. ಈಗ ರಾಬರ್ಟ್ ವಾದ್ರಾ ಅವರಿಗೆ ಎಷ್ಟು ಸರಿ ಕರೆಸಿದ್ರು ಹೇಳಿ? ಅವ್ರಿಗೆ ಏನಂತ ಹೇಳಿದ್ರು, ನಾವು ಜೈಲಿಗೆ ಹಾಕ್ತೀವಿ ಅಂತ ಹೇಳಿದ್ರು. ನಿಮ್ಗೆ ನೆನಪಿದೆಯಾ? 11 ವರ್ಷದ ಹಿಂದೆ ಇದ್ರ ಮೇಲೆ ಇವ್ರು ಚುನಾವಣೆ ನಡೆಸಿದ್ರಲ್ವಾ? CWG ಏನು ನಿಮ್ಮ ಕಾಮನ್ವೆಲ್ತ್ ಗೇಮ್ಸ್ ಇರ್ಬೋದು, 2G ಸ್ಕ್ಯಾಮ್ ಇರ್ಬೋದು, ಅತ್ಯಂತ ಭ್ರಷ್ಟ ಸರ್ಕಾರ UPA ಸರ್ಕಾರ ಅಂತ ಹೇಳಿದವರು ಇವತ್ತು ಯಾವುದಾದ್ರೂ ಒಂದಾನ ಪ್ರೂವ್ ಆಗಿದೆ ಹೇಳಿ ಇವತ್ತು? ಸೊ ಅದರಿಂದ ನಾನು ಹೇಳ್ದಂಗೆ ಇದು ಮೋದಿ ಅವರು ಅವರವರ ರಾಜಕೀಯ ಅಸ್ತಿತ್ವ ಯಾವಾಗ ಪ್ರಶ್ನೆ ಮಾಡ್ತಾರೆ ಜನರು, ಅವಾಗ ಇದೆಲ್ಲನೂ